ಹಾಯ್ ಫ್ರೆಂಡ್ಸ್, ಇವಾಗ ಹಲಸಿನ ಹಣ್ಣು ಸೀಸನ್ ನಡೀತಾ ಇದೆ. ಹಂಗಾಗಿ ಹಲಸಿನ ಬೀಜದ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಲಸಿನ ಬೀಜ ಹೆಲ್ತಿಗೆ ತುಂಬ ಒಳ್ಳೆಯದು, ಅದು ಶುಗರ್ಗೆ ಯಾವುದಕ್ಕೆ ಇರ್ಬೋದು. ಹಲಸಿನ ಬೀಜ ತುಂಬ ಒಳ್ಳೆಯದು. ಹಂಗಾಗಿ ಹಲಸಿನ ಹಣ್ಣಿನ ಬೀಜದ ಸಾಂಬಾರು ತೋರಿಸ್ತಾ ಇದ್ದೀನಿ. ಫಸ್ಟು ಹಲಸಿನ ಹಣ್ಣಿಂದ ಬೀಜ ಎಲ್ಲ ಎತ್ಕೊಂಡು ಈ ಥರ ಚೆಚ್ಚಿದ್ರೆ ಅದರ ಸಿಪ್ಪೆ ಎಲ್ಲ ನೀಟಾಗಿ ಬಿಟ್ಕೊಡುತ್ತೆ. ನೋಡಿ, ಈ ಥರ ಚೆಚ್ಕೊಂಡ್ರೆ ಅದನ್ನು ಬಿಡಿಸ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದ್ಬಿಡ್ಬೇಕು. ಸ್ವಲ್ಪ ಹಸಿ ಇರೋದಕ್ಕಿಂತ ಒಣಗಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದು ನೀಟಾಗಿ. ನೋಡಿ, ಸಿಪ್ಪೆ ಎಲ್ಲ ಬಿಡಿಸ್ತಾ ಇದ್ದೀವಿ. ಇದನ್ನೆಲ್ಲ ಬಿಡಿಸಿದ್ರೆ ನೀಟಾಗಿ ಬರುತ್ತೆ. ನೆಕ್ಸ್ಟ್ ಅದನ್ನು ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಇದು ನಮ್ಮ ಅತ್ತೆ ರೆಸಿಪಿ. ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ. ಕಡಲೆಕಾಳನ್ನ ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಅದೇ ಕಡಲೆಕಾಳಿಗೆ ಹಲಸಿನ ಬೀಜ ತೊಳೆದ್ಬಿಟ್ಟು ನೀಟಾಗಿ ಹಾಕಬೇಕು. ಒಂದು ಕುಕ್ಕರಿಗೆ ಹಾಕ್ಬಿಟ್ಟು ಒಂದು 3-4 ವಿಷಲ್ ಬರ್ಸ್ಕೊಂಡ್ರೆ ಸಾಕು. ಇಲ್ಲಿ ಮಸಾಲ ಐಟಮ್ಸು ಚಕ್ಕೆ, ಲವಂಗ, ಆಮೇಲೆ ಮರಾಠ ಮೊಗ್ಗು ಎಲ್ಲನೂ ಹಾಕಬೇಕು. ನಾನ್ ವೆಜ್ಜಿಗೆ ಏನೇನು ಹಾಕ್ತೀರಾ ಆ ಐಟಮ್ಸ್ ಎಲ್ಲ ಹಾಕಬೇಕು, ಸ್ಪೈಸಸ್ಸು ನೋಡಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ ಮತ್ತು ಸ್ಪೈಸಸ್ಸು ಸ್ವಲ್ಪ ನೀರಾಕಿ ನೆನೆಸಿಟ್ಟಿರ್ತೀನಿ ಒಂದು 5 ಮಿನಿಟ್ಸು. ಅದನ್ನು ಹಾಕಿ ಮಿಕ್ಸಿಗೆ, ಮತ್ತು ಅರಿಶಿನ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಸ್ವಲ್ಪ ನುಣ್ಣಗಾಗೋ ಥರ ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ನೋಡಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಅತ್ತೆ ಯಾವಾಗಲೂ ಖಾರದ ಪುಡಿನ ಸ್ವಲ್ಪ ಆವಾಗಲೇ ಮಿಕ್ಸಿ ಮಾಡ್ಕೊಂಡು ಹಾಕ್ತಾರೆ. ನೋಡಿ, ಮೆಣಸಿನ್ಕಾಯಿ ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡು ಹಾಕ್ತಿದ್ದಾರೆ. ಅವ್ರು ಧನಿಯಾ ಪುಡಿನೂ ಅಷ್ಟೇ ಆವಾಗಲೇ ಹುರ್ಕೊಂಡು ಆವಾಗಲೇ ಮಿಕ್ಸಿ ಮಾಡ್ಕೋತಾರೆ. ಯಾಕೆಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಮಗೆಲ್ಲ ಅಷ್ಟೊಂದು ಪೇಷನ್ಸ್ ಇರಲ್ಲ ಅಂತ ಇದು ಮಾಡೋದು. ಖಾರದ ಪುಡಿ ಮತ್ತು ಧನಿಯಾ ಪುಡಿ, 2 ಸ್ಪೂನ್ ಖಾರದ ಪುಡಿ ಮತ್ತು 4 ಸ್ಪೂನು ಧನಿಯಾ ಪುಡಿ, ಸ್ವಲ್ಪ ಎಳ್ಳು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾರೆ. ಮತ್ತು ಒಂದು 2 ಕಪ್ಪಷ್ಟು ತೆಂಗಿನಕಾಯಿ ತುರಿ, ನೋಡಿ ತೆಂಗಿನಕಾಯಿ ತುರಿ ಮತ್ತು ಒಂದು ಹಿಡಿಯಷ್ಟು ಕಡಲೆ ಹಾಕ್ಕೊಂಡ್ರೆ ಸಾಕು. ಅದನ್ನು ಸಪ್ರೇಟು ಮಿಕ್ಸಿ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಫಸ್ಟು ಒಣಗಿದ ಕಡಲೆನೇ ರುಬ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕು. ಆಮೇಲೆ ಅದಕ್ಕೆ ಒಂದು 3 ಆಲೂಗೆಡ್ಡೆನ ನೋಡಿ ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀವಿ. ಫಸ್ಟು ಕುಕ್ಕರಲ್ಲಿ ವಿಷಲ್ ಬಂದಿದೆ ನೋಡಿ, ಇದು 3-4 ವಿಷಲ್ ಬಂದಿದೆ. ಆಮೇಲೆ ಆ ಕಟ್ಟನ್ನ ಬಸ್ಬಿಟ್ಟು ಇಡ್ತೀನಿ. ನೋಡಿ, ಈ ಥರ ಕಟ್ಟು ಬಸ್ಕೊಂಡ್ರೆ ಸಾಕು. ಕಟ್ಟು ಬಸ್ದಿಟ್ಕೊಂಡ್ರೆ ಅದನ್ನೇ ಸಾಂಬಾರ್ಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕಟ್ಟೇನು ವೇಸ್ಟ್ ಮಾಡೋದು ಬೇಡ. ನೋಡಿ, ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಸಾಕು. ಇಷ್ಟು ಬೆಂದಿದ್ರೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕಿ, 1-2 ಪೀಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂಚೂರು ಸಾಲ್ಟ್ ಹಾಕ್ತಿದ್ದಾರೆ ಅದು ಫ್ರೈ ಆಗಲಿ ಅಂತ. ಆಮೇಲೆ ಆಲೂಗೆಡ್ಡೆ, ಹೆಚ್ಚಿರೋ ಆಲೂಗೆಡ್ಡೆ ನೀಟಾಗಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಕಡಲೆಕಾಳು, ಬೇಯಿಸಿದ ಕಡಲೆಕಾಳು ಮತ್ತು ಹಲಸಿನ ಬೀಜ ಬೇಯಿಸಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಳ್ರಿ. 3-4 ವಿಷಲ್ ಬರ್ಸಿದ್ರೆ ಸಾಕು ಕಡಲೆಕಾಳು ಮತ್ತು ಹಲಸಿನ ಬೀಜನ. ನೋಡಿ, ಅವರು ರೆಸಿಪಿ ಅವರಿಗೆ ಅಡುಗೆ ಮಾಡೋಕ್ಕಾಗಲ್ಲ, ಆದ್ರೂ ನಾನಿವತ್ತು ಅವ್ರ ಕೈ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಮಾಡಿಸ್ಕೊತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ರುಬ್ಬಿಟ್ಟಿದ್ವಲ್ಲ ಸ್ಪೈಸಸ್ ಎಲ್ಲ ಹಾಕಿ ಅದನ್ನು ಹಾಕ್ತಾಯಿದ್ದೀನಿ. ಅವರೇ ಹಾಕ್ತಾ ಇರೋದು. ನೋಡಿ, ಈ ಥರ ಕಾಣುತ್ತೆ. ಅವ್ರು ನಾನ್ ವೆಜ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಬಟ್ ತಿನ್ನಲ್ಲ. ನೆಕ್ಸ್ಟು ಇದು ತೆಂಗಿನಕಾಯಿ ಎಲ್ಲ ರುಬ್ಬಿಟ್ಟಿದ್ವಲ್ಲ ಆ ಮಸಾಲ ಹಾಕಬೇಕು. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಕಟ್ಟನ್ನ ಎತ್ತಿಟ್ಕೊಂಡಿದ್ವಲ್ಲ ಆ ಕಟ್ಟು ಮತ್ತು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಯಾವ ಹದದಲ್ಲಿ ಬೇಕೋ ಹದದಷ್ಟು ನೀರು ಹಾಕ್ಕೋಬೇಕು. ಸ್ವಲ್ಪ ಕಡಲೆ ಹಾಕಿರ್ತೀವಲ್ಲ ಹಂಗಾಗಿ ಸ್ವಲ್ಪ ತಳ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಆಮೇಲೆ ಬೆಂದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆ ಕಡೆ ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡಿದ್ವಿ ಕಾಯೋಕ್ಕೆ ಅಂತ ಹೇಳಿ ಅದನ್ನು ಹಾಕ್ತಾಯಿದ್ದೀನಿ. ಬಿಸಿನೀರೇ ಹಾಕೋತಾ ಇದ್ದೀನಿ, ಬೇಗ ಕುದಿ ಬರುತ್ತೆ ಅಂತೇಳಿ. ಕಾಳೆಲ್ಲ ಬೆಂದಿದೆಯಲ್ಲ ಹಾಗಾಗಿ ಬೇಗ ಕುದಿ ಬರಲಿ ಅಂತ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬಂದರೆ ಸಾಕು. ಒಂಚೂರು ಸಕ್ಕರೆ, ಮತ್ತು ಯಾವ ಅಡುಗೆ ಮಾಡಿದ್ರೂ ಅದಕ್ಕೊಂದು ಸ್ವಲ್ಪ ಶುಗರ್ ಹಾಕ್ತಾರೆ. ಆಮೇಲೆ ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಹುಳಿ ಮೊಸರು ಅಥವಾ ಹುಳಿ ಮಜ್ಜಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆ ರಸ ನೋಡಿ, ಒಂದು ಕುದಿ ಬಂದಮೇಲೆ ಹಾಕಿ ಅದನ್ನು ಹುಣಸೆ ರಸನ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಲಸಿನ ಬೀಜ ಹೆಲ್ತಿಗೆ ತುಂಬ ಒಳ್ಳೆಯದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.